ನಾವು ನಿನ್ನೆ ಅರಾವಳಿ ಬೆಟ್ಟಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೆವು. ಈಗ ನಾವು ನೇರವಾಗಿ ಭಾರತ ದೇಶದ ಇನ್ನೊಂದು ಭಾಗವನ್ನು ಅಧ್ಯಯನ ಮಾಡೋಣ. ಅದು ಯಾವುದಂದ್ರ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳ ಮೇಲೆ ಕೇಳುವ ಪ್ರಶ್ನೆ ಏನು ಅಂದ್ರೆ, ಇತ್ತೀಚೆಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಕೇಂದ್ರ ಸರ್ಕಾರ ನೇಮಕ ಮಾಡಿದ ಸಮಿತಿ ಯಾವುದು? ಸಂಜಯ್ ಕುಮಾರ್ ಸಮಿತಿ. ಸಂಜಯ್ ಕುಮಾರ್ ಸಮಿತಿ. ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗ್ಯಾವ? 5 ರಾಜ್ಯಗಳು, 7 ರಾಜ್ಯಗಳು, 8 ರಾಜ್ಯಗಳು, 6 ರಾಜ್ಯಗಳು. ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ? ವೆರಿ ಗುಡ್. ಆರ್ಕೇಶಿ ಅವರು ಉತ್ತರ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳ ಹಂಚಿಕೆಯಾಗಿವೆ ನೋಡಿ. 6 ರಾಜ್ಯಗಳು ಯಾವಂದ್ರ, ಒಂದು ಗುಜರಾತ್ ರಾಜ್ಯ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಈ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹಂಚಿಕೆಯಾಗ್ಯಾವ. ಆ ಪಶ್ಚಿಮ ಘಟ್ಟಗಳು, ಹಾಗಾದ್ರೆ ಘಟ್ಟ, ಬೆಟ್ಟ, ಗುಡ್ಡ ಏನ್ ವ್ಯತ್ಯಾಸ? ಈಗ ನೋಡ್ರಿ ನೀವು, ಬೆಟ್ಟಗಳು ಅಂತ ಕರೆಯಂಗಿಲ್ಲ, ಘಟ್ಟ ಅಂತ ಕರಿತೀವಿ. ಬೆಟ್ಟ, ಘಟ್ಟ. ಯಾಕೆ ಇವುಗಳನ್ನು ಬೆಟ್ಟ, ಘಟ್ಟ ಅಂತ ಕರಿತೀವಿ ಅಂದ್ರ, ಸಮುದ್ರ ಮಟ್ಟದಿಂದ 900 ಮೀಟರ್ಕ್ಕಿಂತ ಕಡಿಮೆ ಇದ್ರೆ ಅವುಗಳನ್ನ ಬೆಟ್ಟಗಳು ಅಂತ ಕರಿತೀವಿ. ಸಮುದ್ರ ಮಟ್ಟಕ್ಕಿಂತ 900 ಮೀಟರ್ಕ್ಕಿಂತ ಹೈಟ್ ಇತ್ತಂದ್ರೆ ಅವುಗಳನ್ನ ಪರ್ವತಗಳು ಅಂತ ಕರೀತಾರೆ. ಅದಕ್ಕೆ ಇವುಗಳನ್ನ ಘಟ್ಟಗಳು. ಪಶ್ಚಿಮ ಘಟ್ಟ ಎಂತ ಪರ್ವತ? ಈ ವೆಸ್ಟರ್ನ್ ಘಾಟ್ಸ್ ಗಳದಾವಲ್ಲ, ಇವುಗಳನ್ನು ವಾಟ್ ಟೈಪ್ ಆಫ್ ಮೌಂಟೇನ್ಸ್ ಅಂತ ಕರೀತಾನೆ. ಇವು ಎಂತ ಪರ್ವತಗಳು? ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳು ಎಂತ ಪರ್ವತಗಳು ಅಂದ್ರ ಅವಶೇಷ ಪರ್ವತಗಳು. ಅವಶೇಷ ಪರ್ವತಗಳು ಅಥವಾ ಉಳಿಕೆ ಪರ್ವತಗಳು ಅಥವಾ ರೆಸಿಡಿಯಲ್ಸ್ ಮೌಂಟೇನ್ಸ್ ಅಂತ ಕರೀತಾರೆ. ರೆಸಿಡಿಯಲ್ಸ್ ಮೌಂಟೇನ್ಸ್ ಅಂದ್ರೆ ಒಂದೇ, ಉಳಿಕೆ ಪರ್ವತಗಳಂದ್ರು ಒಂದೇ, ಅವಶೇಷ ಪರ್ವತಗಳಂದ್ರು ಒಂದೇ. ಅವಶೇಷ ಪರ್ವತಗಳು, ಉಳಿಕೆ ಪರ್ವತಗಳು, ರೆಸಿಡಿಯಲ್ಸ್ ಮೌಂಟೇನ್ಸ್. ಪಿಜಿ ಎಕ್ಸಾಮ್ ಬರ್ಲಿಕ್ಕೆ ಟ್ರೈ ಮಾಡಿ ಏಜ್ ಡಿಬಾರ್ ಆಗೋದು. ಅವು ಉಳಿಕೆ ಪರ್ವತಗಳು. ಲಕ್ಷಾಂತರ ವರ್ಷಗಳಿಂದ ನಿರ್ಮಾಣಗೊಂಡ ಪರ್ವತಗಳ ಮೇಲೆ ಮಳೆ, ಮಿಂಚು, ಗುಡುಗು, ಸಿಡಿಲುಗಳು ಯಾರು ಅಸಹ್ಯ ಮಾಡ್ರಿ ಅದನ್ನ? ಲಕ್ಷಾಂತರ ವರ್ಷಗಳ ಹಿಂದೆ. ಎಸ್, ನಾ ಎಲ್ಲಿ ಇಲ್ಲ, ನೀನು PSI ಆಗ್ತೀನಿ ನೋಡ. ನಾ PSI ಆಗ್ತೀನಿ. ಯಾಕ ಒಮ್ಮರ, ಯಾರು ಬೇಡ ಅಂದಾರ? ನಮ್ಗೆ ದೊಡ್ಡ ಖುಷಿ ಅದ ನೀ PSI ಆಗೋದು. ನೀ ಆದ್ರ ನಾವ್ ಆದಂಗೆ ಇಲ್ಲಿ ನಮ್ ಬಳಗ ಆಗ್ಬೇಕೆಲ್ಲ ಕಡೆ. ನೋಡಿ ಎಷ್ಟು ಮನ್ಸಿಗೆ ಹಚ್ಕೋತಾರ ನೋಡು ಒಮ್ಮೆ ಏನ್ರ ಅಂದ್ರ. ಓದಿಲ್ಲ ಅಂತ ನಾ ಅಂತೀನಿ ಹಂಗ. ಯಾರು ಊಟಕ್ ಬಿಡ್ರಿ, ಕ್ಲಾಸ್ ಹಾಕಂತಾರ ಅನ್ನೋರು. ನೋಡಿ, ಪಶ್ಚಿಮ ಘಟ್ಟಗಳನ್ನ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ನೇಮಕ ಮಾಡಿದ ಆಯೋಗ ಯಾವ್ದಂದ್ರ ಸಂಜಯ್ ಕುಮಾರ್ ಸಮಿತಿ. 900 ಮೀಟರ್ಕ್ಕಿಂತ ಕಡಿಮೆ ಇದ್ದವುಗಳನ್ನ ಘಟ್ಟಗಳು ಅಂತ ಕರಿತೀವಿ. ಪಶ್ಚಿಮ ಘಟ್ಟಗಳು ಎಂತ ಪರ್ವತಗಳಂದ್ರ ಅವಶೇಷ ಪರ್ವತಗಳು, ಉಳಿಕೆ ಪರ್ವತಗಳು ಅಥವಾ ರೆಸಿಡಿಯಲ್ಸ್ ಮೌಂಟೇನ್ಸ್ ಅಂತ ಕರೀತಾರೆ. ಇವು 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿರುವಂತ ಪರ್ವತಗಳಂತೇಳಿ ಗುರುತಿಸ್ತೀವಿ. 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿರುವಂತ ಪರ್ವತಗಳು. 6 ರಾಜ್ಯಗಳು ಯಾವಂದ್ರ ಗುಜರಾತ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಇವುಗಳ ಹೈಟ್ ಎಷ್ಟಿದೆ ಅಂದ್ರ ಸರಾಸರಿ ಎತ್ತರ 900ರಿಂದ 1500 ಮೀಟರ್ ಎತ್ತರವಾಗಿವೆ. ಇವುಗಳ ಅಗಲ ಎಷ್ಟದಾವಂದ್ರ 50ರಿಂದ 76 ಕಿಲೋಮೀಟರ್ ಅಗಲವಾಗಿವೆ. 900ರಿಂದ 1500 ಮೀಟರ್ ಎತ್ತರವಾಗಿವೆ, 50ರಿಂದ 76 ಕಿಲೋಮೀಟರ್ ಅಗಲವಾಗಿವೆ ಅಲ್ಲ. ಮತ್ತೆ 1650 ಕಿಲೋಮೀಟರ್ ಉದ್ದವಾಗಿವೆ. ಇದ ಬರ್ಲಾಗೈತಿ ನೆನಪ. ಟೋಟಲ್ 1650 ಕಿಲೋಮೀಟರ್ ಉದ್ದ,
50ರಿಂದ 76 ಕಿಲೋಮೀಟರ್ ಅಗಲ, 900ರಿಂದ 1500 ಮೀಟರ್ ಎತ್ತರ. ಇಂಥ ಪಶ್ಚಿಮ ಘಟ್ಟಗಳು ಪ್ರಧಾನವಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಕೇರಳ ರಾಜ್ಯದಲ್ಲಿ. ಮಹಾರಾಷ್ಟ್ರದಲ್ಲಿ ಇವುಗಳಿಗೆ ಏನಂತ ಕರೀತಾರಂದ್ರ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರ, ಅಥವಾ ಹರಿಶ್ಚಂದ್ರ ಶ್ರೇಣಿಗಳು ಅಂತ ಕರೀತಾರೆ. ಹರಿಶ್ಚಂದ್ರ 2017 KS ಕ್ವಶನ್ ಇದು. ಪಶ್ಚಿಮ ಘಟ್ಟಗಳನ್ನ ಮಹಾರಾಷ್ಟ್ರದಲ್ಲಿ ಏನೆಂದು ಕರೆಯುತ್ತಾರಂದ್ರ ಹರಿಶ್ಚಂದ್ರ ಶ್ರೇಣಿಗಳು. ಸಹ್ಯಾದ್ರಿ ಬೆಟ್ಟಗಳು ಕರ್ನಾಟಕ ರಾಜ್ಯದಲ್ಲಿ ಮಳೆಯ ನಾಡು, ಮಳೆಯ ನಾಡು ಅಥವಾ ಮಲ್ನಾಡ ಅಥವಾ ಸಹ್ಯಾದ್ರಿ ಬೆಟ್ಟಗಳು, ಸಹ್ಯಾದ್ರಿ ಹಿಲ್ಸ್, ಸಹ್ಯಾದ್ರಿ ಬೆಟ್ಟಗಳು, ಮಲ್ನಾಡ, ಮಳೆಯ ನಾಡು. ಕೇರಳ ರಾಜ್ಯದಲ್ಲಿ ಅಣ್ಣಾಮಲೈ ಬೆಟ್ಟಗಳು, ಅಣ್ಣಾಮಲೈ ಬೆಟ್ಟಗಳು, ಪಳನಿ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು, ಪಳನಿ ಬೆಟ್ಟಗಳು, ಅಣ್ಣಾಮಲೈ ಬೆಟ್ಟಗಳು. ಕೇರಳ ರಾಜ್ಯದಲ್ಲಿ ಇವುಗಳಿಗೆ ಏನಂತ ಕರೀತಾರಂದ್ರ ಅಣ್ಣಾಮಲೈ ಬೆಟ್ಟಗಳು, ಪಳನಿ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು ಅಂತ ಕರೆದ್ರ. ಕೇರಳ ರಾಜ್ಯದಲ್ಲಿ ಮಳೆಯ ನಾಡು, ಮಲ್ನಾಡ, ಸಹ್ಯಾದ್ರಿ ಬೆಟ್ಟಗಳಂತ ಕರೀತಾರೆ. ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಬೆಟ್ಟಗಳು, ಹರಿಶ್ಚಂದ್ರ ಶ್ರೇಣಿಗಳು. ಮಹಾರಾಷ್ಟ್ರದ ಅತಿ ಎತ್ತರವಾದ ಶಿಖರ ಅಂದ್ರ ಕಾಲ್ಸುಬಾಯಿ. ಕಾಲ್ಸುಬಾಯಿ, ಈ ಕಾಲ್ಸುಬಾಯಿ ಹೈಟ್ ಎಷ್ಟಿದೆ ಅಂದ್ರ, ಎಷ್ಟಿದೆ ಈ ಕಾಲ್ಸುಬಾಯಿ ಹೈಟ್? 1646 ಮೀಟರ್ ಎತ್ತರವಾಗಿದೆ ನೋಡಿ. 1646 ಮೀಟರ್ ಎತ್ತರವಾಗಿದೆ. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಯಾವಂದ್ರ ಮುಳ್ಳಯ್ಯನಗಿರಿ, ಕುದುರೆಮುಖ, ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ. ನಮ್ಮ ರಾಜ್ಯದ ಎತ್ತರವಾದ ಶಿಖರಗಳು ಇವು. ಮುಳ್ಳಯ್ಯನಗಿರಿ ಇದೆಯಲ್ಲ, ಇದು 1913 ಮೀಟರ್ ಎತ್ತರವಾಗಿದ್ದು ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ದ ಮೋಸ್ಟ್ ಹೈಟ್ ಪಾಯಿಂಟ್ ಇನ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಬಿಂದು ಯಾವ್ದಂತ ಕೇಳಿದಂದ್ರೆ ಮುಳ್ಳಯ್ಯನಗಿರಿ. ದ ಮೋಸ್ಟ್ ಡೀಪೆಸ್ಟ್ ಪಾಯಿಂಟ್ ಇನ್ ಕರ್ನಾಟಕ ಅಂದ್ರ ಭೀಮೇಶ್ವರ ವ್ಯಾಲಿ ಇನ್ ಶಿವಮೊಗ್ಗ ಎಟ್ ಸಾಗರ ತಾಲೂಕ್. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಭೀಮೇಶ್ವರ ಕಣಿವೆ ಇದು ರಾಜ್ಯದ ಅತ್ಯಂತ ಆಳವಾಗಿರುವಂತ ಬಿಂದು. ನಮ್ಮ ರಾಜ್ಯದ ಅತ್ಯಂತ ಆಳವಾದ ಬಿಂದು ಅಂತಂದ್ರ ಭೀಮೇಶ್ವರ ಕಣಿವೆ. ರಾಜ್ಯದ ಅತಿ ಎತ್ತರವಾದ ಶಿಖರ ಅಂದ್ರ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ. ರಾಜ್ಯದ ಅತಿ ಎತ್ತರವಾದ ಶಿಖರಗಳು. ಮಹಾರಾಷ್ಟ್ರದ ಅತಿ ಎತ್ತರವಾದ ಶಿಖರ ಕಾಲ್ಸುಬಾಯಿ, ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ, ಕೇರಳ ರಾಜ್ಯದ ಅತಿ ಎತ್ತರವಾದ ಶಿಖರ ಈ ಅಣ್ಣಾಮಲೈ ಬೆಟ್ಟಗಳಲ್ಲಿರುವಂತ ಆನೈಮುಡಿ ಶಿಖರ. ಆನೈಮುಡಿ ಶಿಖರ ಇದು 2695 ಮೀಟರ್ ಎತ್ತರವಾಗಿದೆ. 2695 ಮೀಟರ್ ಎತ್ತರವಾಗಿದ್ದು ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ. ಬರೀ ಕೇರಳ ಅಲ್ಲ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಇದು. ಭಾರತದ ಅತಿ ಎತ್ತರವಾದ ಶಿಖರ ಅಂದ್ರ K2. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅಂದ್ರ ಆನೈಮುಡಿ ಶಿಖರ. ಈ ಆನೈಮುಡಿ ಶಿಖರ ಎಲ್ಲಿ ಕಂಡು ಬರುತ್ತಂದ್ರ ಅಣ್ಣಾಮಲೈ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ಅಣ್ಣಾಮಲೈ ಬೆಟ್ಟಗಳಲ್ಲಿರುವಂತ ಆನೈಮುಡಿ ಶಿಖರ 2695 ಮೀಟರ್ ಎತ್ತರವಾಗಿದ್ದು ಇದು ದಕ್ಷಿಣ ಭಾರತದ ಅತಿ ಎತ್ತರವಾಗಿರುವಂತ ಶಿಖರ ಅಂತ ಹೇಳಿ ಗುರುತಿಸ್ತೀವಿ. ಹ್ಯಾಂಡ್ ರೈಸ್ ಮಾಡ್ತೀರಿ, ಮಾತಾಡಂಗಿಲ್ಲ. ಹೇಳಿ. ಉತ್ತರ ಅಮೆರಿಕದ ಅತಿ ಎತ್ತರವಾದ ಶಿಖರ. ಹಲೋ. ಉತ್ತರ ಅಮೆರಿಕದ ಅತಿ ಎತ್ತರವಾದ ಶಿಖರ. ಉತ್ತರ ಅಮೆರಿಕದ ಅತಿ ಎತ್ತರವಾದ ಶಿಖರ ಮೌಂಟ್ ಮ್ಯಾಕಿನ್ಲೆ. ಮೌಂಟ್ ಮ್ಯಾಕಿನ್ಲೆ. ದಕ್ಷಿಣ ಅಮೆರಿಕದ ಅತಿ ಎತ್ತರವಾದ ಶಿಖರ
ದಕ್ಷಿಣ ಅಮೆರಿಕದ ಅತ್ಯಂತ ಎತ್ತರವಾದ ಶಿಖರ. ಅರ್ಜೆಂಟೈನ್ ದೇಶದ ಅಕಂಕಾಗುವಾ. ಅರ್ಜೆಂಟೈನಾ ದೇಶದ ಅಕಾಕಾಗುವಾ. ಆಫ್ರಿಕಾ ಖಂಡದ ಅತಿ ಎತ್ತರವಾದ ಶಿಖರ. ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಾಂಜರೋ. ಕಿಲಿಮಂಜಾರೋ. ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ. ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ ಕೋಸಿಸ್ಕೋ. ಕೋಸಿಸ್ಕೋ. ಅಂಟಾರ್ಟಿಕ್ ಖಂಡದ ಅತಿ ಎತ್ತರವಾದ ಶಿಖರ. ಅಂಟಾರ್ಟಿಕ್ ಖಂಡದ ಅತಿ ಎತ್ತರವಾದ ಶಿಖರ ವಿನ್ಸನ್ ಮ್ಯಾಸಿಫ್. ಎಂತ ಸರ್? ವಿನ್ಸನ್ ಮ್ಯಾಸಿಫ್. ವಿನ್ಸನ್ ಮ್ಯಾಸಿಫ್. ಯುರೋಪ ಖಂಡದ ಅತಿ ಎತ್ತರವಾದ ಶಿಖರ. ಯುರೋಪ್ ಖಂಡ ಅತಿ ಎತ್ತರವಾದ ಶಿಖರ ಮೌಂಟ್ ಎಲಬ್ರಸ್. ಕೇಳಿಸ್ತಿಲ್ಲ. ಮೌಂಟ್ ಎಲಬ್ರಸ್. ಮೌಂಟ್ ಎಲಬ್ರಸ್. ಎಲ್ಲ ಭಯಪಟ್ಟು ಮಾಡ್ಬೇಕು, ಹೋಮ್ವರ್ಕ್ ಮಾಡ್ಬೇಕು, ನೀವೆಲ್ಲ ಬೆಳತನ ಕೂತ್ಕೊಂಡೆವು. ಹಾ ಸರ್. ಓಕೆ ನೋಡಿ, ಪಶ್ಚಿಮ ಘಟ್ಟಗಳು ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳದವಲ್ಲ. ಈ ಪಶ್ಚಿಮ ಘಟ್ಟಗಳ ವಿಶೇಷ ಏನು ಅಂತಂದ್ರೆ ಅವಶೇಷ ಪರ್ವತಗಳಾಗಿದ್ದು ಟೋಟಲ್ 6 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. ಇವುಗಳನ್ನ ರೆಸಿಡಿಯಲ್ಸ್ ಮೌಂಟೇನ್ಗಳು ಅಥವಾ ಮಡಿಕೆ ಪರ್ವತಗಳನ್ನು ಕರಿತೀವಿ. ಈ ಮಡಿಕೆ ಪರ್ವತಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಳೆಯ ನಾಡು, ಮಲ್ನಾಡು ಅಥವಾ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. ಅವಶೇಷ ಅಂದ್ರೆ ಏನ್ ಸರ? ಲಕ್ಷಾಂತರ ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಪರ್ವತಗಳ ಮೇಲೆ ಮಳೆ, ಮಿಂಚು, ಗುಡುಗು, ಸಿಡಿಲು, ಆರ್ದ್ರತೆಯಾಗಿ ಸವಕಳಿಯಾಗಿ ಅಳಿವಿನ ಅಂಚಿನಲ್ಲಿರುವ ಪರ್ವತಗಳ ಅವಶೇಷ ಪರ್ವತಗಳು. ಲಾಸ್ಟ್ ಕೊನೆಯ ಹಂತದಲ್ಲಿ ಇರ್ತಾವು ಎಲ್ಲ ಸವಕಳಿಯಾಗಿ ಅಳಿವಿನ ಅಂಚಿನಲ್ಲಿ. ಈ ಉದಾಹರಣೆ ನೋಡಿ ನೀವು, ಈ ಐಹೊಳೆ, ಪಟ್ಟದಕಲ್ಲು, ಈ ಬಾದಾಮಿ ಚಾಲುಕ್ಯರ ಅವಶೇಷಗಳು. ಕನ್ನಂಬಾಡಿ ಅಣೆಕಟ್ಟು ನೋಡಿದ ತಕ್ಷಣ ನಮ್ಗೆ ಸರ್ ಎಂ ವಿಶ್ವೇಶ್ವರ ನೆನಪಿ ಬರ್ತಾರೆ. ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ದೊಡಗದ್ದೆಹಳ್ಳಿಯ ಲಕ್ಷ್ಮೀ ದೇವಾಲಯ, ಗೋವಿಂದಪುರದ ಪಂಚಲಿಂಗೇಶ್ವರ ದೇವಾಲಯ. ಆ ದೇವಾಲಯಗಳು ನೋಡಿದ ತಕ್ಷಣ ಆ ಹೊಯ್ಸಳರ ಇತಿಹಾಸ ನೆನಪಿ ಬರ್ತದೆ ನಮಗೆ. ಗೋಲ್ ಗುಂಬಜ್ ನೋಡಿದ ತಕ್ಷಣ ಮೊಹಮ್ಮದ್ ಆದಿಲ್ ಶಾಹಿ ಮತ್ತು ರಂಭಾ ನೆನಪಿ ಬರ್ತಾಳೆ. ತಾಜ್ ಮಹಲ್ ನೋಡಿದ ತಕ್ಷಣ ಅಳು ಬರ್ತದನ. ಶಹಜಾನ ಆ ಕಟ್ಟಿರ್ತಕ್ಕಂತ ಸ್ಮಾರಕಗಳಲ್ಲಿ ವಿಶೇಷವಾಗಿ ಅಮೃತ ಶಿಲೆಯನ್ನ ಲಾರ್ಡ್ ಡಾಲ್ಹೌಸಿ ಅಮೃತ ಶಿಲೆಯನ್ನ ಮಾರಾಟ ಮಾಡಿ ಸೈನಿಕರಿಗೆ ವೇತನ ಕೊಡಬೇಕನ್ನೋದ ನೆನಪಿ ಬರ್ತದೆ ನಮ್ಗೆ. ಹೌದಲ್ಲ? ಅವ್ರು ಬಿಟ್ಟು ಹೋಗಿರುವಂತ ಅವಶೇಷಗಳು, ಆ ಅವಶೇಷಗಳು ಆ ತರ ಪಶ್ಚಿಮ ಘಟ್ಟಗಳು ಏನಪ್ಪಾ ಅಂದ್ರೆ ಅವಶೇಷ ಪರ್ವತಗಳಾಗಿವೆ. ನಿಮ್ಮ ನೋಡಿದ್ರೆ ಗಣಪತಿ ನಿಮ್ಮ ಮಾಯಿ, ನಾನು ನೋಡಿದ್ರೆ ಗಣಪತಿಗೆ ನನಗೆ ಏನು ಸಂಬಂಧ? ಅದು ಬರೀ ಇದೇ ಮಾಡ ಒಟ್ಟ. ಅಂದ್ರೆ ಈ ಅವಶೇಷಗಳು ಅಂದ್ರೆ ಏನು? ಲಕ್ಷಾಂತರ ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಪರ್ವತಗಳ ಮೇಲೆ ಮಳೆ, ಮಿಂಚು, ಗುಡುಗು, ಸಿಡಿಲು ಆಗಿ ಸವಕಳಿಯಾಗಿ ಅಳಿವಿನ ಅಂಚಿನಲ್ಲಿರುವ ಪರ್ವತಗಳನ್ನ ಏನಂತ ಕರಿತೀವಿ ಅಂದ್ರ ಅವಶೇಷ ಪರ್ವತಗಳನ್ನ ಕರಿತೀವಿ. ಸೌರಮಂಡಲದಲ್ಲಿ ಭೂಮಿ, ಚಂದ್ರ, ಸೂರ್ಯ ಒಂದೇ ಸಮತಲದಲ್ಲಿ ಬಂದರೆ ಆಗ ಗ್ರಹಣಗಳು ಸಂಭವಿಸ್ತವೆ ನೋಡಿ. ಗ್ರಹಣಗಳು ಸಂಭವಿಸುತ್ತವೆ. ಗ್ರಹಣಗಳು ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸಮತಲದಲ್ಲಿ ಬಂದ್ರೆ ಏನು ಸಂಭವಿಸ್ತವೆ ಅಂದ್ರ ಗ್ರಹಣಗಳು ಸಂಭವಿಸ್ತವೆ. ಗ್ರಹಣ ಅಂದ್ರೆ ಏನು? ನೆರಳು. ಗ್ರಹಣ ಈ ಪದದ ಅರ್ಥ ಏನಂದ್ರ ನೆರಳು. ಗ್ರಹಣಗಳಲ್ಲಿ ಎಷ್ಟು ಪ್ರಕಾರ ಅಂದ್ರೆ 2 ಪ್ರಕಾರ. ಒಂದು ಸೂರ್ಯಗ್ರಹಣ, ಇನ್ನೊಂದು ಚಂದ್ರಗ್ರಹಣ. ಸಿಂಪಲ್. ಭೂಮಿ ನೆರಳು ಚಂದ್ರನ ಮೇಲೆ ಬಿತ್ತು ಅಂತಂದ್ರ ಚಂದ್ರಗ್ರಹಣ, ಚಂದ್ರ ನೆರಳು ಭೂಮಿ ಮೇಲೆ ಬಿದ್ರೆ ಸೂರ್ಯಗ್ರಹಣ. ಸಿಂಪಲ್. ಗ್ರಹಣಗಳಲ್ಲಿ ಎಷ್ಟು ಪ್ರಕಾರ ಅಂದ್ರೆ 2 ಪ್ರಕಾರ. ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ. ಗ್ರಹಣ ಅಂದ್ರೆ ಏನು? ಅಡಚಣೆ, ನೆರಳು, ತೊಂದರೆ ಅಂತ ಅರ್ಥ. ಗ್ರಹಣ ಈ ಪದದ ಮೀನಿಂಗ್ ಏನಂದ್ರ ನೆರಳು, ಅಡಚಣೆ, ತೊಂದರೆ.
ಸೂರ್ಯ, ಭೂಮಿ, ಚಂದ್ರ. ಸೂರ್ಯನ ನೆರಳು ಚಂದ್ರನ ಮೇಲೆ ಬೀಳ್ತದ. ಸರಿ, ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬೀಳ್ತವ. ಚಂದ್ರ ನೆರಳು ಭೂಮಿ ಮೇಲೆ ಬಿತ್ತು ಅಂತಂದ್ರೆ ಆ ಸಮಯದಲ್ಲಿ ಭೂಮಿ ಗ್ರಹಣ ಅನ್ನಬಾರದು, ಸೂರ್ಯ ಗ್ರಹಣ ಅಂತ ಕರಿಬೇಕು. ಆಕ್ಚುಲಿ ಅದು ಕನ್ಫ್ಯೂಸ್ ಆಗಬಾರದಂದ್ರೆ ಭೂಮಿ ಗ್ರಹಣ ಅಂತ ಕರಿಬೇಕಿತ್ತು ಅವ್ರು. ನನ್ನ ಪ್ರಕಾರ ನಾ ಇದ್ರ ಹಂಗೆ ಕರಿತಿದ್ದೆ, ಭೂಮಿ ಗ್ರಹಣ ಕರಿತಿದ್ದೆ. ಯಾಕೆ ಭೂಮಿಗೆ ತೊಂದರೆ ಆಗ್ತದಲ್ಲ, ಭೂಮಿ ಗ್ರಹಣ ಅಂತ ಕರಿಬೇಕಿತ್ತು. ಆದ್ರೆ ಅವರೆಲ್ಲ ಸೂರ್ಯ ಗ್ರಹಣ ಅಂತ ಕರೆದ್ರು. ಸೂರ್ಯ ಗ್ರಹಣ ಯಾವ ದಿನ? ಅಮಾವಾಸ್ಯೆ ದಿನ. ಅಮಾವಾಸ್ಯೆ ದಿನ ಸಂಭವಿಸ್ತೀವಿ. ಅಮಾವಾಸ್ಯೆ ದಿನ. ಸ್ಟ್ರೀಮ್, ಡ್ರಿಫ್ಟ್, ಕರೆಂಟ್, ವಿಂಡ್. ಸಾಗರದ ಅಲೆಗಳು, ಸಾಗರದ ನೀರು ಪ್ರತಿ ಗಂಟೆಗೆ 10 ಕಿಲೋಮೀಟರ್ಗಿಂತ ಹೆಚ್ಚು ಚಲಿಸ್ತಾ ಇದ್ರೆ, ಕಿಲೋಮೀಟರ್ ಫಾರ್ ಅವರ್. ಸಾಗರದ ಅಲೆಗಳು ಗಂಟೆಗೆ 10 ಕಿಲೋಮೀಟರ್ಗಿಂತ ಜಾಸ್ತಿ ಚಲಿಸ್ತೈತೆ ಅಂದ್ರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಸ್ಟ್ರೀಮ್ ಅಂತ ಕರೀತಾರೆ ನೋಡಿ. ಗಲ್ಫ್ ಸ್ಟ್ರೀಮ್ ಅಂತ ಹೆಸರು ಕೇಳಿರಿ. ಗಲ್ಫ್ ಸ್ಟ್ರೀಮ್. ಗಲ್ಫ್ ಸ್ಟ್ರೀಮ್ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ? ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ, ಪೆಸಿಫಿಕ್ ಸಾಗರ. ಗಲ್ಫ್ ಸ್ಟ್ರೀಮ್ ಅನ್ನುವಂತ ಉಷ್ಣೋದಕ ಪ್ರವಾಹ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ? ಗಲ್ಫ್ ಸ್ಟ್ರೀಮ್ ಅನ್ನುವುದು ಉಷ್ಣೋದಕ ಪ್ರವಾಹ ಯಾವ ಸಾಗರದಲ್ಲಿ ಕಂಡು ಬರ್ತಂದ್ರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಸಾಗರದ ಮೇಲ್ಮೈ ನೀರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವುದನ್ನೇ ಸಾಗರದ ಪ್ರವಾಹ ಅಂತ ಕರೀತಾರೆ. ಸಾಗರದ ಪ್ರವಾಹದಲ್ಲಿ ವೇಗಕ್ಕೆ ಅನುಸಾರವಾಗಿ 3 ಪ್ರಕಾರ: ಒಂದು ಸ್ಟ್ರೀಮ, ಇನ್ನೊಂದು ಡ್ರಿಫ್ಟ್, ಇನ್ನೊಂದು ಕರೆಂಟ್. ಡ್ರಿಫ್ಟ್ 0 to 3, ಕರೆಂಟ್ 3 to 10, ಅಬೌಟ್ 10 ಸ್ಟ್ರೀಮ್. ಗಂಟೆಗೆ ಪ್ರತಿ 10 ಕಿಲೋಮೀಟರ್ಗಿಂತ ಹೆಚ್ಚು ಚಲಿಸ್ತಾ ಇತ್ತಂದ್ರೆ ಅದನ್ನ ಕರೀತಾರೆ ಅಂದ್ರೆ ಸ್ಟ್ರೀಮ್ ಅಂತೇಳಿ ಕರೀತಾರೆ. ಸ್ಟ್ರೀಮ್. ಪೆರಲ್ಸನ ನಿಯಮ, ಕೋರಿಯಾಲಿಸನ ನಿಯಮ, ಬುಯ್ಸ್ ಬುಲೆಟನ ನಿಯಮ, ಮೇಲಿನ ಎಲ್ಲವೂ. ಮಾರುತಗಳಿಗೆ ಸಂಬಂಧಪಟ್ಟ ನಿಯಮ ಯಾವುದು? ಮಾರುತಗಳಿಗೆ ಸಂಬಂಧಿಸಿದ ನಿಯಮ ಯಾವುದು? ಮಾರುತಗಳಿಗೆ ಸಂಬಂಧಪಟ್ಟಂತ ನಿಯಮ ಯಾವುದು? ಮಾರುತಗಳಿಗೆ ಸಂಬಂಧಪಟ್ಟ ನಿಯಮ ಯಾವುದಂದ್ರೆ ಮೇಲಿನ ಎಲ್ಲವೂ ಸರಿ ನೋಡಿ. ಪೆರಲ್ಸನ್ ನಿಯಮ ಬರ್ತದೆ, ಕೊರಿಯಾಲಿಸನ್ ನಿಯಮ ಬರ್ತದೆ, ಬುಯ್ಸ್ ಬುಲೆಟನ್ ನಿಯಮ ಬರ್ತದೆ. ಉಷ್ಣಾಂಶದ ಪ್ರಭಾವಕ್ಕೆ ಒಳಗಾಗಿ ಮಾರುತಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವಾಗ ಅವು ತಮ್ಮ ದಿಕ್ಕನ್ನು ಬದಲಾವಣೆಯಾಗುತ್ತವೆ. ಉಷ್ಣಾಂಶದ ಪ್ರಭಾವಕ್ಕೆ ಒಳಗಾಗಿ ಮಾರುತಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವಾಗ ಅವು ತಮ್ಮ ದಿಕ್ಕನ್ನು ಬದಲಾವಣೆ ಮಾಡಿಕೊಳ್ಳುತ್ತವೆ ಎಂಬುದು ಕೊರಿಯಾಲಿಸನ ನಿಯಮ. ಕೊರಿಯಾಲಿಸನ ನಿಯಮ ಏನ್ ಹೇಳ್ತದೆ ಅಂದ್ರೆ ಉಷ್ಣಾಂಶದ ಪ್ರಭಾವಕ್ಕೆ ಒಳಗಾಗಿ, ಉಷ್ಣಾಂಶದ ಪ್ರಭಾವಕ್ಕೆ ಒಳಗಾಗಿ, ಉಷ್ಣಾಂಶದ ಪ್ರಭಾವಕ್ಕೆ ಒಳಗಾಗಿ ಮಾರುತಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವಾಗ ಅವು ತಮ್ಮ ದಿಕ್ಕನ್ನು ಬದಲಾವಣೆ ಮಾಡಿಕೊಳ್ಳುತ್ತವೆ ಅಂತ ಹೇಳಿದವರು ಯಾರಂದ್ರ ಕೊರಿಯಾಲಿಸನ ನಿಯಮ. ಭೂಮಿಯ ದೈನಿಕ ಚಲನೆಯ ಪರಿಣಾಮವಾಗಿ ಮಾರುತಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವಾಗ ಅವು ತಮ್ಮ ದಿಕ್ಕನ್ನು ಬದಲಾವಣೆ ಮಾಡಿಕೊಳ್ಳುತ್ತವೆ.
ಉತ್ತರಾರ್ಧಗೋಳದಲ್ಲಿ ತಮ್ಮ ಬಲದಿಕ್ಕಿಗೆ ಬೀಸಿದರೆ ದಕ್ಷಿಣಾರ್ಧಗೋಳದಲ್ಲಿ ತಮ್ಮ ಎಡದಿಕ್ಕಿಗೆ ಬೀಸುತ್ತವೆ ಎಂದು ಹೇಳಿದವರು ಯಾರು? ಸರಿಯಾದಂತ ಉತ್ತರ ಪೆರಲ್ಸನ ನಿಯಮ ನೋಡಿ. ಭೂಮಿಯ ದೈನಿಕ ಚಲನೆಯ ಪರಿಣಾಮವಾಗಿ ಮಾರುತಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವಾಗ ಉತ್ತರಾರ್ಧಗೋಳದಲ್ಲಿ ಮಾರುತಗಳು ತಮ್ಮ ಬಲದಿಕ್ಕಿಗೆ ಬೀಸಿದರೆ ದಕ್ಷಿಣಾರ್ಧಗೋಳದಲ್ಲಿ ಮಾರುತಗಳು ತಮ್ಮ ಎಡದಿಕ್ಕಿಗೆ ಬೀಸುತ್ತವೆ. ಇನ್ನು ಸದರ್ನ್ ಹೆಮಿಸ್ಫಿಯರ್ ಕ್ಲಾಕ್ ವೈಸ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಕ್ಲಾಕ್ ವೈಸ್, ಇನ್ ಸದರ್ನ್ ಹೆಮಿಸ್ಫಿಯರ್ ಆಂಟಿ ಕ್ಲಾಕ್ ವೈಸ್. ಉತ್ತರಾರ್ಧಗೋಳದಲ್ಲಿ ಗಡಿಯಾರ ದಿಕ್ಕಾದರೆ ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಬೀಸುತ್ತವೆ ಅಂತ ಹೇಳಿದವರು ಯಾರಂದ್ರ ಪೆರಲ್ಸನ ನಿಯಮ. ಯಾವ ನಿಯಮ? ಪೆರಲ್ಸ್. ನಿರಂತರ ಮಾರುತಗಳು, ಮಾನ್ಸೂನ್ ಮಾರುತಗಳು, ಸ್ಥಳೀಯ ಮಾರುತಗಳು, ಅನಿಶ್ಚಿತ ಮಾರುತಗಳು. ಯಾವ ಮಾರುತಗಳನ್ನ ಸೈಕ್ಲೋನ್ಸ್ ಅಂತ ಕರೀತಾರೆ? ಯಾವ ಮಾರುತಗಳನ್ನ ಸೈಕ್ಲೋನ್ಸ್ ಎನ್ನುವರು? ಯಾವ ಮಾರುತಗಳನ್ನ ಸೈಕ್ಲೋನ್ಸ್ ಎನ್ನುವರು? ಸೈಕ್ಲೋನ್ಸ್ ಅಂತ ಯಾವುದನ್ನು ಕರೀತಾರೆ? ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವ ಮಾರುತಗಳು. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವ ಮಾರುತಗಳು ಯಾವಂದ್ರ ಮಾನ್ಸೂನ್ ಮಾರುತಗಳನ್ನು ನೋಡಿ. ಮಾನ್ಸೂನ್ 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 ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಅರಬಿಕ್ ಭಾಷೆಯ ಮೌಸಿಮ್ ಅನ್ನುವಂತ ಪದದಿಂದ ಬಂದದ್ದು. ಮಾನ್ಸೂನ್ ಎಂಬ ಪದ ಅರಬಿಕ್ ಭಾಷೆಯ ಮೌಸಿಮ್ ಪದದಿಂದ ಬಂದಿದೆ. ಮೌಸಿಮ್ ಎಂದರೇನು? ನಿಯತಕಾಲಿಕ ಅಥವಾ ಋತುಮಾನು ಎಂದರ್ಥ. ನಿಯತಕಾಲಿಕ ಅಥವಾ ಋತುಮಾನು. ಯಾವ ಮಾರುತಗಳನ್ನ 40ರ ಅಬ್ಬರದ ಗಾಳಿಗಳು, 50ರ ಉಗ್ರ ಗಾಳಿಗಳು, 60ರ ಅರಚುವ ಗಾಳಿಗಳು ಅಂತ ಕರೀತಾರೆ? ಯಾವ ಗಾಳಿಗಳನ್ನ 40ರ ಅಬ್ಬರದ ಗಾಳಿ, 50ರ ಉಗ್ರ ಗಾಳಿ, 60ರ ಅರಚುವ ಗಾಳಿ, ನಿರಂತರ ಮಾರುತಗಳನ್ನ ಹೆಸರಿಂದ ಕರೀತಾರೆ ನೋಡಿ. ನಿರಂತರ ಮಾರುತಗಳನ್ನ ಹೆಸರಿಂದ ಕರೀತಾರೆ. ನಿರಂತರ ಮಾರುತಗಳಲ್ಲಿ ಮತ್ತೆ 3 ಪ್ರಕಾರ ಬರ್ತವೆ: ವಾಣಿಜ್ಯ ಮಾರುತ, ಪ್ರತಿ ವಾಣಿಜ್ಯ ಮಾರುತ, ಧ್ರುವೀಯ ಮಾರುತ. ಮಾನ್ಸೂನ್ ಮಾರುತಗಳಲ್ಲಿ 2 ಪ್ರಕಾರ: ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ಸ್ಥಳೀಯ ಮಾರುತಗಳಲ್ಲಿ 4 ಪ್ರಕಾರ: ಪರ್ವತ ಗಾಳಿಗಳು, ಸಮುದ್ರದ ಗಾಳಿಗಳು, ಭೂ ಗಾಳಿಗಳು, ಕಣಿವೆ ಗಾಳಿಗಳು ಅಂತ ಬರ್ತವೆ. ಇನ್ನು ಅನಿಶ್ಚಿತ ಮಾರುತಗಳಲ್ಲಿ 2 ಪ್ರಕಾರ: ಆವರ್ತ ಮಾರುತ ಮತ್ತು ಪ್ರತ್ಯಾವರ್ತ ಮಾರುತ ಅಂತ ಬರ್ತವೆ. ಸೈಕ್ಲೋನ್ ಅಂಡ್ ಆಂಟಿ ಸೈಕ್ಲೋನ್ ಅಂತ ಹೇಳಿ ಕರೀತಾರೆ. ಆವರ್ತ ಮಾರುತ ಮತ್ತು ಪ್ರತ್ಯಾವರ್ತ ಮಾರುತಗಳು. ನದಿ, ಹಿಮನದಿ, ಸಮುದ್ರ, ಅಂತರ್ಜಲ. ಸಾಗರದ ಒಂದು ಭಾಗ ಯಾವುದು? ಇದರಲ್ಲಿ ಸಾಗರದ ಒಂದು ಭಾಗ ಯಾವುದು? ಇದರಲ್ಲಿ ಯಾವುದು ಸಾಗರದ ಒಂದು ಭಾಗವಾಗಿದೆ ಅಂದ್ರೆ ಸಮುದ್ರ ನೋಡಿ. ಸಾಗರದ ಒಂದು ಭಾಗ ಯಾವಂದ್ರೆ ಸಮುದ್ರ. ಸಾಗರದ ಒಂದು ಭಾಗವಾಗಿದ್ದು ಸುತ್ತಲೂ ಭೂ ಹಂಚಿದ್ರೆ ಸಮುದ್ರ. ಸಾಗರದ ಒಂದು ಭಾಗವಾಗಿದ್ದು ಸುತ್ತಲೂ ಭೂ ಹಂಚಿನಿಂದ ಕೂಡಿದ ವಿಶಾಲವಾದ ಜಲಭಾಗವೇ ಸಮುದ್ರ ಎಂದು ಕರೆಯುತ್ತೇವೆ. ಪ್ರಪಂಚದ ಅತಿ ದೊಡ್ಡ ಸಮುದ್ರ ಅಂದ್ರೆ ದಕ್ಷಿಣ ಚೀನಾ ಸಮುದ್ರ. ಭಾರತ ದೇಶದ ಅತಿ ದೊಡ್ಡ ಸಮುದ್ರ ಅಂದ್ರ ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ ಯಾವುದರ ಒಂದು ಭಾಗ ಅಂದ್ರ ಹಿಂದೂ ಮಹಾಸಾಗರದ ಒಂದು ಭಾಗವಾಗಿದೆ. ಅಂತರ್ಗುಹೆಗಳು ಯಾವ ನಿರ್ಮಾಣವಾಗುತ್ತವೆ? ಅಂತರ್ಗುಹೆಗಳು ಭೂಮಿ ಒಳಗಡೆ ಅಂತರ್ಗುಹೆಗಳು ನಿರ್ಮಾಣ ಆಗ್ತವೆ. ಅಂತರ್ಗುಹೆಗಳು ಯಾವುದರಿಂದ ನಿರ್ಮಾಣ ಆಗ್ತಾವ ಅಂದ್ರೆ ಅಂತರ್ಜಲದಿಂದ ನಿರ್ಮಾಣ ಆಗ್ತಾವ ನೋಡಿ.
ಗ್ರೌಂಡ್ ವಾಟರ್ ಅಂತ ಕರಿತೀವಿ. ಆ ಗ್ರೌಂಡ್ ವಾಟರ್ದ ಪರಿಣಾಮದಿಂದ ಏನಾಗ್ತಾವ ಅಂದ್ರೆ ಅಂತರ್ಗುಹೆಗಳು ನಿರ್ಮಾಣಗೊಳ್ಳುತ್ತವೆ. ಅಂತರಜಲದ ಪರಿಣಾಮವಾಗಿ ಅಂತರ್ಗುಹೆಗಳು ನಿರ್ಮಾಣಗೊಳ್ಳುತ್ತವೆ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಯುರೋಪ. ಪ್ರಾಚೀನ ಕಾಲದಲ್ಲಿ ಯಾವುದು ಯುರೇಷಿಯಾದ ಒಂದು ಭಾಗವಾಗಿದೆ? ಪ್ರಾಚೀನ ಕಾಲದಲ್ಲಿ ಯಾವುದು ಯುರೇಷಿಯಾದ ಒಂದು ಭಾಗವಾಗಿದೆ? ಯುರೋಪ ಖಂಡ ನೋಡಿ. ಪ್ರಾಚೀನ ಕಾಲದಲ್ಲಿ ಯಾವುದು ಯುರೇಷಿಯಾದ ಒಂದು ಭಾಗವಾಗಿದೆ ಅಂದ್ರೆ ಯುರೋಪ ಖಂಡದ ಒಂದು ಭಾಗ ಯಾವಂದ್ರ ಯುರೇಷಿಯಾ ಅಂತ ಹೇಳಿ ಗುರುತಿಸ್ತೀವಿ. ಯುರೇಷಿಯಾ ಯುರೋಪ ಖಂಡದ ಒಂದು ಭಾಗವಾಗಿದೆ. ಯಾವ ಖಂಡದ ಸ್ಥಳೀಯ ಜನಾಂಗದವರು ಬ್ರಿಟಿಷರನ್ನ ಪಿಲ್ಗ್ರಿಮ್ ಫಾದರ್ಸ್ ಎಂದು ಕರೆಯುತ್ತಿದ್ದರು? ಪಿಲ್ಗ್ರಿಮ್ ಫಾದರ್ಸ್ ಎಂದು ಕರೆಯುತ್ತಿದ್ದರು. ಪಿಲ್ಗ್ರಿಮ್ ಫಾದರ್ಸ್ ಅಂತ ಕರೀತಾರಂದ್ರ ಉತ್ತರ ಅಮೆರಿಕದ ಸ್ಥಳೀಯ ಜನಾಂಗದವರು ಇಂಗ್ಲೆಂಡ್ ದೇಶದವರನ್ನ ಏನಂತ ಕರೀತಾರಂದ್ರ ಪಿಲ್ಗ್ರಿಮ್ ಫಾದರ್ಸ್ ಅಂತ ಕರೀತಿದ್ರು. ಯಾಕಂದ್ರ 1624ರಲ್ಲಿ ಇಂಗ್ಲೆಂಡ್ ದೇಶದವರು ಮೇ ಫ್ಲವರ್ ಅನ್ನುವಂತ ಹಡಗನ್ನು ತಗೊಂಡು ಹೋಗ್ತಾರೆ. ಆ ಮೇ ಫ್ಲವರ್ ಎಂಬ ಹಡಗನ್ನು ತೆಗೆದುಕೊಂಡು 13 ವಸಾಹತುಗಳಲ್ಲಿ ತಮ್ಮ ಬದುಕನ್ನು ಕಟ್ಕೋತಾರೆ. ಅವ್ರಿಗೆ ಏನಂತ ಕರೆದ್ರಂದ್ರ ಸ್ಥಳೀಯ ಜನ ಪಿಲ್ಗ್ರಿಮ್ ಫಾದರ್ಸ್ ಅಂತ ಹೇಳಿ ಕರೀತಿದ್ರು. ಪಿಲ್ಗ್ರಿಮ್ ಫಾದರ್ಸ್. ನಾರ್ವೆ, ಗ್ರೇಟ್ ಬ್ಯಾರಿಯರ್, ಗ್ರೇಟ್ ಸ್ಕಾಟ್ಲ್ಯಾಂಡ್, ನ್ಯೂ ಫೌಂಡ್ಲ್ಯಾಂಡ್. ಗ್ರೇಟ್ ಬ್ಯಾಂಕ್ ಎಂಬ ಪ್ರಸಿದ್ಧವಾದ ಮೀನುಗಾರಿಕಾ ಸ್ಥಳ ಎಲ್ಲಿ ಕಂಡು ಬರುತ್ತದೆ? ಗ್ರೇಟ್ ಬ್ಯಾಂಕ್ ಎಂಬ ಪ್ರಸಿದ್ಧವಾದ ಮೀನುಗಾರಿಕಾ ಸ್ಥಳ ಎಲ್ಲಿ ಕಂಡು ಬರುತ್ತದೆ? ಗ್ರೇಟ್ ಬ್ಯಾಂಕ್ ಎಂಬ ಪ್ರಸಿದ್ಧವಾದ ಮೀನುಗಾರಿಕಾ ಸ್ಥಳ. ಗ್ರೇಟ್ ಬ್ಯಾಂಕ್ ಎಂಬ ಪ್ರಸಿದ್ಧವಾದ ಮೀನುಗಾರಿಕಾ ಸ್ಥಳ ಎಲ್ಲಿ ಕಂಡು ಬರುತ್ತದೆ? ನ್ಯೂ ಫೌಂಡ್ಲ್ಯಾಂಡ್ ದೇಶದ ಸಮೀಪ ಕಂಡು ಬರುತ್ತದೆ ನೋಡಿ. ನ್ಯೂ ಫೌಂಡ್ಲ್ಯಾಂಡ್ ದೇಶದ ಸಮೀಪದಲ್ಲಿ ಕಂಡು ಬರುತ್ತದೆ. ನಾರ್ವೆ ದೇಶ ಹಾಕಿದ್ರಿ, ನಾರ್ವೆ ದೇಶದ ಸಮೀಪ ಕಂಡು ಬರುವುದು ಡಾಗರ್ ಬ್ಯಾಂಕ್. ಅದು ಡಾಗರ್ ಬ್ಯಾಂಕ್ ಬೇರೆ, ಗ್ರೇಟ್ ಬ್ಯಾಂಕ್ ಬೇರೆ. ಪ್ರಪಂಚದ ಅತಿ ದೊಡ್ಡ ಹವಳ ದಿನ್ನೆಗಳಿಂದ ಕೂಡಿದಂತ ಶ್ರೇಣಿ ಯಾವುದು? ಜಗತ್ತಿನ ಅತಿ ದೊಡ್ಡ ಹವಳ ದಿನ್ನೆಗಳಿಂದ ಕೂಡಿದ ಶ್ರೇಣಿ ಯಾವುದು? ಹವಳ ದಿನ್ನೆಗಳಿಂದ ಕೂಡಿದ ಶ್ರೇಣಿ ಗ್ರೇಟ್ ಬ್ಯಾರಿಯರ್ ನೋಡಿ. ಗ್ರೇಟ್ ಬ್ಯಾರಿಯರ್ ಎಂಬುದು ಪ್ರಪಂಚದ ಅತಿ ದೊಡ್ಡ ಹವಳ ದಿನ್ನೆಗಳಿಂದ ಕೂಡಿದಂತ ಒಂದು ಶ್ರೇಣಿ ಅಂತ ಗುರುತಿಸ್ತೀವಿ. ಪ್ರಪಂಚದ ಅತಿ ದೊಡ್ಡ ಹವಳ ದಿನ್ನೆಗಳಿಂದ ಕೂಡಿದ್ದು ಗ್ರೇಟ್ ಬ್ಯಾರಿಯರ್ ರಿಫ್. ಗ್ರೇಟ್ ಬ್ಯಾರಿಯರ್ ರಿಫ್ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರ್ತದೆ. ಹಿಮಾದ್ರಿ, ಗಂಗೋತ್ರಿ, ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ. ಉತ್ತರ ಧ್ರುವದಲ್ಲಿ ಭಾರತ ದೇಶದವರು ಆವಿಷ್ಕಾರಕ್ಕಾಗಿ ಸ್ಥಾಪನೆ ಮಾಡಿದ ಸಂಶೋಧನಾ ಕೇಂದ್ರ ಯಾವುದು? ಉತ್ತರ ಧ್ರುವದಲ್ಲಿ ಉತ್ತರ ಧ್ರುವವನ್ನ ಅಧ್ಯಯನ ಮಾಡುವ ಸಲುವಾಗಿ ಸರಿಯಾದಂತ ಉತ್ತರ ಹಿಮಾದ್ರಿ. ರೈಟ್ ಆನ್ಸರ್ ನೋಡಿ. ಹಿಮಾದ್ರಿ ಸರಿ ಉತ್ತರ. ಹಿಮಾದ್ರಿ ರೈಟ್ ಆನ್ಸರ್.
ಉತ್ತರದ್ದು ಅಂದ್ರೆ ಇಲ್ಲಿ ಆರ್ಕಟಿಕ್ ಸಾಗರ ಕಂಡು ಬರ್ತದೆ. ಆರ್ಕಟಿಕ್ ಸಾಗರವನ್ನು ಅಧ್ಯಯನ ಮಾಡಲು ಭಾರತ ದೇಶದವರು ಅಲ್ಲಿ ತೆರೆದಂತ ಒಂದು ಸಂಶೋಧನಾ ಕೇಂದ್ರದ ಹೆಸರು ಏನಂದ್ರ ಹಿಮಾದ್ರಿ ಅನ್ನುವಂತ ಸಂಶೋಧನಾ ಕೇಂದ್ರವನ್ನ ತೆರೆಯಲಾಗಿದೆ. ನೆನ್ಪಿಡಿ, ಹಿಮಾದ್ರಿ. ಸರ್ ಐಸಾಕ್ ನ್ಯೂಟನ್ ವಿಲಿಯಂ ಗಿಲ್ಬರ್ಟ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಭೂಮಿ ಒಂದು ಜಿಯಾಡಾಕಾರವಾಗಿದೆ. ಭೂಮಿ ಒಂದು ಜಿಯಾಡಾಕಾರವಾಗಿದೆ ಹೀಗೆ ಹೇಳಿದವರು ಯಾರು? ಭೂಮಿ ಒಂದು ಜಿಯಾಡಾಕಾರವಾಗಿದೆ ಎಂದು ಹೇಳಿದವರು ಯಾರು? ಭೂಮಿ ಇದೊಂದು ಜಿಯಾಡಾಕಾರವಾಗಿದೆ ಎಂದು ಹೇಳಿದವರು ಯಾರು? ಸರಿಯಾದಂತ ಉತ್ತರ ಸರ್ ಐಸಾಕ್ ನ್ಯೂಟನ್. ರೈಟ್ ಆನ್ಸರ್ ನೋಡಿ. ಸರ್ ಐಸಾಕ್ ನ್ಯೂಟನ್ ಏನಂತಂದ್ರ ಭೂಮಿ ಜಿಯಾಡಾಕಾರವಾಗಿದೆ. ಭೂಮಿ ಜಿಯಾಡ್ ಅಂದ್ರೆ ಏನು? ಸಮಭಾಜಕ ವೃತ್ತ ಏನಿದೆ ಜಾಸ್ತಿ ಇದೆ. ಧ್ರುವ ಪ್ರದೇಶಕ್ಕೆ ಹೋದಂಗ ಅದು ಏನಿದೆ ಅಂದ್ರೆ ಚಪ್ಪಟೆ ಆಕಾರವಾಗಿದೆ ಅಂತ. ಸಮಭಾಜಕ ವೃತ್ತ ಉಬ್ಬಿಕೊಂಡಿದ್ದು ಧ್ರುವ ಪ್ರದೇಶಕ್ಕೆ ಹೋದಂಗ ಅದೇನಾಗಿದೆ ಅಂದ್ರೆ ಚಪ್ಪಟೆ ಆಕಾರವಾಗಿದೆ. ಆ ಉದ್ದೇಶಕ್ಕಾಗಿ ಭೂಮಿ ಜಿಯಾಡಾಕಾರವಾಗಿದೆ ಅಂತ ಮೊದಲು ಹೇಳಿದವರು ಯಾರಂದ್ರ ಸರ್ ಐಸಾಕ್ ನ್ಯೂಟನ್. ಅದನ್ನ ಹೆಚ್ಚು ಪ್ರತಿಪಾದನೆ ಮಾಡಿದವರು ಆಲ್ಬರ್ಟ್ ಐನ್ಸ್ಟೀನ್. ಭೂಮಿ ಒಂದು ಅಯಸ್ಕಾಂತ. ಭೂಮಿ ಇದೊಂದು ಅಯಸ್ಕಾಂತ. ಭೂಮಿ ಇದೊಂದು ಅಯಸ್ಕಾಂತ ಅಂತ ಹೇಳಿದವರು ವಿಲಿಯಂ ಗಿಲ್ಬರ್ಟ್ ನೋಡಿ. ಭೂಮಿ ಇದೊಂದು ಅಯಸ್ಕಾಂತ ಅಂತ ಹೇಳಿದವರು ವಿಲಿಯಂ ಗಿಲ್ಬರ್ಟ್. ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ? ಸರಿಯಾದಂತ ಉತ್ತರ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ನೋಡಿ. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಪ್ರಾಚೀನ ಭೂಗೋಳಶಾಸ್ತ್ರದ ಪಿತಾಮಹ ಯಾರಂದ್ರ ಎರಾಸ್ತಾನಿಸ್. ಜಾನ್ ಕೆಪ್ಲರ್, ಜಾನ್ ಕೆಪ್ಲರ್, ಕೋಪರ್ನಿಕಸ್, ಗೆಲಿಲಿಯೋ, ವಿಲಿಯಂ, ಜಾನ್. ಪ್ರಪಂಚದಲ್ಲಿ ತನ್ನ ಸಿದ್ಧಾಂತ ಸುಳ್ಳು ಎಂದು ಒಪ್ಪಿಕೊಂಡ ಮೊದಲ ವಿಜ್ಞಾನಿ ಯಾರು? ಪ್ರಪಂಚದಲ್ಲಿ ತನ್ನ ಸಿದ್ಧಾಂತ ಸುಳ್ಳು ಎಂದು ಒಪ್ಪಿಕೊಂಡ ಮೊದಲ ವಿಜ್ಞಾನಿ ಯಾರು? ಪ್ರಪಂಚದಲ್ಲಿ ತನ್ನ ಸಿದ್ಧಾಂತ ಸುಳ್ಳು ಎಂದು ಒಪ್ಪಿಕೊಂಡ ಮೊದಲ ಸುಳ್ಳು ಎಂದು ಒಪ್ಪಿಕೊಂಡ ಮೊದಲ ವ್ಯಕ್ತಿ ಯಾರಂದ್ರ ಗೆಲಿಲಿಯೋ. ರೈಟ್ ಆನ್ಸರ್. ಗ್ರಹಗಳಿಗೆ ತನ್ನದೇ ಆದ ಚಲನೆ ಇದ್ದು ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ. ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ ಅಂತ ಹೇಳಿದವರು ಯಾರು? ಜಾನ್ ಕೆಪ್ಲರ್ ನೋಡಿ. ಗ್ರಹಗಳಿಗೆ ತನ್ನದೇ ಆದ ಚಲನೆ ಇದ್ದು ಸೂರ್ಯನಿಂದ ಗ್ರಹಗಳು ದೂರ ಹೋದಂತೆ ಅವುಗಳ ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ ಅಂತ ಹೇಳಿದವರು ಜಾನ್ ಕೆಪ್ಲರ್. ಅಗ್ನಿಶಿಲೆ, ಪದುರು ಶಿಲೆ, ರೂಪಾಂತರ ಶಿಲೆ, ಮಿಶ್ರ ಶಿಲೆ. ಪೆಟ್ರೋಲಿಯಂ ಎಂಥ ಶಿಲೆ? ಪೆಟ್ರೋಲಿಯಂ ಎಂಬುದು ಎಂಥ ಶಿಲೆ ಇದು?
ಪೆಟ್ರೋಲಿಯಂ ಅನ್ನೋದು ಪದರು ಶಿಲೆ. ಪದರು ಶಿಲೆ ಅಂದ್ರು ಒಂದೇ, ದ್ವಿತೀಯ ಶಿಲೆ ಅಂದ್ರು ಒಂದೇ, ಜಲಜ ಶಿಲೆ ಅಂದ್ರು ಒಂದೇ, ಕಣ ಶಿಲೆ ಅಂದ್ರು ಒಂದೇ. ಹಂಗ್ಯಾಂಗ್ ಸರ ಪೆಟ್ರೋಲಿಯಂ? ಹೌದು, ಪೆಟ್ರೋ ಎಂಬ ಕಲ್ಲಿನಲ್ಲಿ ಎಣ್ಣೆ ಸಿಗುತ್ತದೆ. ಪೆಟ್ರೋ ಎಂಬ ಕಲ್ಲಿನಲ್ಲಿ ದೊರೆಯುವಂತ ಎಣ್ಣೆಯನ್ನೇ ಪೆಟ್ರೋಲಿಯಂ. ಈಗ ಹೆಂಗ್ ಕೂತೀವಲ್ಲ ಹಿಂಗೆ ನಾವು ಭೂಮಿಯ ಒಳಗೆ ಹೋಗ್ಬಿಟ್ಟೇವ್ ಅಂದ್ರೆ ಸಾವಿರಾರು ವರ್ಷಗಳ ನಂತರ ನಾವು ಪೆಟ್ರೋಲಿಯಂ ಆಗಿ ಪರಿವರ್ತನೆ ಆಗುತ್ತವೆ. ಸಸ್ಯಜನ್ಯಗಳೇ ಕಲ್ಲಿದ್ದಲು, ಪ್ರಾಣಿಜನ್ಯಗಳೇ ಪೆಟ್ರೋಲಿಯಂ. ಆ ಪೆಟ್ರೋ ಎಂಬ ಕಲ್ಲಿನಲ್ಲಿ ದೊರೆಯುವಂತ ಎಣ್ಣೆ ಇದೆಯಲ್ಲ, ಆ ಪೆಟ್ರೋ ಎಂಬ ಕಲ್ಲಿನಲ್ಲಿ ದೊರೆಯುವಂತ ಎಣ್ಣೆಯನ್ನೇ ಪೆಟ್ರೋಲಿಯಂ ಅಂತ ಕರೀತಾರೆ. ಪೆಟ್ರೋಲಿಯಂ ಎಂತ ಶಿಲೆ ಅಂದ್ರೆ ಇದೊಂದು ಪದರು ಶಿಲೆಯಾಗಿದೆ. ಚಿನ್ನ ಟೈಪ್ ಆಫ್ ರಾಕ್ಸ್. ಚಿನ್ನ ಇದು ಎಂತ ಶಿಲೆ ಅಂತ ಕ್ವಶನ್ ಆಗಿದೆ. ಚಿನ್ನ ಎಂತ ಶಿಲೆ ಅಂದ್ರ ಅಗ್ನಿಶಿಲೆ ನೋಡಿ. ಇಗ್ನಿಸಿಯಸ್ ರಾಕ್ಸ್ ಅಂತ ಕರಿತೀವಿ, ಅಗ್ನಿಶಿಲೆ. ಚಿನ್ನ ಎಂತ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರೆ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ. ಗ್ಯಾಬ್ರೋ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಗ್ಯಾಬ್ರೋ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರೆ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ. ಗ್ಯಾಬ್ರೋ ಇದು ಯಾವ ಶಿಲೆಗೆ ಉದಾಹರಣೆ ಅಂದ್ರೆ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ಬಸಾಲ್ಟ್ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಬಸಾಲ್ಟ್ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಬಸಾಲ್ಟ್ ಎಂಬುದು ಅಗ್ನಿಶಿಲೆಗೆ ಉದಾಹರಣೆ ನೋಡಿ. ಗುರು ಗ್ರಹ, ಶನಿ ಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ ತನ್ನನ್ನು ತಾನು ಅತಿ ಸುದೀರ್ಘವಾಗಿ ಸುತ್ತಿಕೊಳ್ಳುವ ಗ್ರಹ ಯಾವುದು? ತನ್ನನ್ನು ತಾನು ಅತಿ ಸುದೀರ್ಘವಾಗಿ ಸುತ್ತಿಕೊಳ್ಳುವ ಗ್ರಹ ಯಾವುದು? ತನ್ನನ್ನು ತಾನು ಅತಿ ಸುದೀರ್ಘವಾಗಿ ಸುತ್ತಿಕೊಳ್ಳುವ ಗ್ರಹ ಅಂತಂದ್ರ ಶುಕ್ರ ಗ್ರಹದ ಭ್ರಮಣಾವಧಿ ಎಷ್ಟಂದ್ರ 245 ವರ್ಷಗಳು ನೋಡಿ. 245 ದಿನಗಳು, 245 ದಿನ. ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಭ್ರಮಣಾವಧಿ ಹೊಂದಿದ ಗ್ರಹ. ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಭ್ರಮಣಾವಧಿ ಹೊಂದಿದ ಗ್ರಹ ಯಾವುದು? ವೆರಿ ಗುಡ್. ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಭ್ರಮಣಾವಧಿ ಹೊಂದಿದ ಗ್ರಹ ಅಂದ್ರೆ ಶುಕ್ರ. ಎರಡೂ ಒಂದೇ. ಅದಕ್ಕೆ ನಿಮ್ಗೆ ನಾ ಹೇಳೋದು, ನಿಮ್ ಬಹಳ ಸರಿ ನೀವು ತಪ್ಪು ಹಾಕ್ತೀರಿ, ಬೈಪಟ್ ಮಾಡ್ಬೇಡ್ರಿ ಅಂತ ನಾ ಯಾಕೆ ಹೇಳ್ತೀನಿ, ಇದಕ್ಕೆ ಹೇಳ್ತೇನೆ. ಭ್ರಮಣ ಅಂದ್ರು ಒಂದೇ, ತನ್ನನ್ನು ತಾನು ಸುತ್ತಿಕೊಳ್ಳುವುದಂದ್ರು ಒಂದೇ, ಅತಿ ದೊಡ್ಡ ದಿನ ಅಂದ್ರು ಒಂದೇ, ಅತಿ ದೊಡ್ಡ ಹಗಲು ರಾತ್ರಿ ಹೊಂದಿದ ಗ್ರಹ ಅಂದ್ರು ಒಂದೇ. ಹೆಂಗ್ ಬೇಕಾದಂಗ್ ಕೇಳ್ಬಹುದು. ಅತ್ಯಂತ ದೊಡ್ಡ ಭ್ರಮಣಾವಧಿ ಅಂದ್ರು ಒಂದೇ, ಅತ್ಯಂತ ದೊಡ್ಡ ದಿನ ಹೊಂದಿದ ಗ್ರಹ ಅಂದ್ರು ಒಂದೇ, ಅತಿ ದೊಡ್ಡ ಹಗಲು ರಾತ್ರಿ ಹೊಂದಿದ ಗ್ರಹ ಅಂತಂದ್ರು ಒಂದೇ, ತನ್ನನ್ನು ತಾನು ಅತ್ಯಂತ ಹೆಚ್ಚು ಸುತ್ತಿಕೊಳ್ಳುವ ಗ್ರಹ ಅಂದ್ರು ಒಂದೇ. ಶುಕ್ರ ಗ್ರಹದ ಮೇಲೆ ಕೇಳುವಂತ ಪ್ರಶ್ನೆ. ತನ್ನನ್ನು ತಾನು ಅತಿ ವೇಗದಲ್ಲಿ ಸುತ್ತಿಕೊಳ್ಳುವ ಗ್ರಹ ಯಾವುದು? ತನ್ನನ್ನು ತಾನು ಅತಿ ವೇಗದಲ್ಲಿ ಸುತ್ತಿಕೊಳ್ಳುವ ಗ್ರಹ ಅಂದ್ರೆ ಗುರುಗ್ರಹ. ಗುರುಗ್ರಹ 9 ಗಂಟೆ 10 ನಿಮಿಷ ಒಂದ್ಸರಿ ತನ್ನ ತಾ ಸುತ್ಕೋಬೇಕಾದ್ರೆ, ಗುರುಗ್ರಹದಕ್ಕೆ ಹೋದೆ ಅಂದ್ರೆ 4 ಗಂಟೆ 35 ನಿಮಿಷ ಹಗಲು ಇರ್ತದ, 4 ಗಂಟೆ 35 ನಿಮಿಷ ರಾತ್ರಿ ಇರ್ತದ. ಮಕ್ಕೊಂಡೇನ ಎದ್ದು ಕುಂದಿರ್ತೀವಿ, ಎದ್ದು ಕುಂದರದ ಮಕ್ಕೊಂಡ್ಬಿಡ್ತೀವಿ. ನಮ್ಮಲ್ಲಿ 12 ಗಂಟೆ ಹಗಲ 12 ಗಂಟೆ ರಾತ್ರಿ ಇರಂಗಿಲ್ಲ. ಅಲ್ಲಿ 4 ಗಂಟೆ 35 ನಿಮಿಷ ಹಗಲ, 4 ಗಂಟೆ 35 ನಿಮಿಷ ರಾತ್ರಿ. 4 ಗಂಟೆ 35 ನಿಮಿಷ ಸ್ವಲ್ಪ ನಾಷ್ಟ ಮಾಡಿ ಅನ್ನೋದಕ್ಕೆ ಊಟಕ್ಕೆ ಹೋಗ್ಬಿಡ್ತೀವಿ. 2 ಗಂಟೆ ಊಟ ಮಾಡಿ ಅನ್ನೋದ್ರಾಗೆ ಮತ್ತ ಮಧ್ಯಾಹ್ನ ಸ್ವಲ್ಪ ಸ್ನಾಕ್ಸ್ ತಗೊಂಡು ಚೂಡ ತಿನ್ನೋದ್ರಾಗೆ ಮತ್ತೇನಪ್ಪಾ ಅಂದ್ರ ನಿದ್ದೆ ಬಂದ ಬಿಡ್ತದೆ. ಹಂಗೆ ಇದು ಬಹಳ ಒಳ್ಳೇದಿದು. ಶುಕ್ರ ಗ್ರಹದ ಹಂಗಲ್ಲ. ಶುಕ್ರ ಗ್ರಹದ್ದು 4 ತಿಂಗಳು ಹಗಲು ಇರ್ತದ, 4 ತಿಂಗಳು ರಾತ್ರಿ ಇರ್ತದ. ಅಲ್ಲಿ ಒಂದ್ಸರಿ ಮಕ್ಕೊಂಡೆ ಅಂದ್ರೆ 4 ತಿಂಗಳು ಮಕ್ಕೋಬೇಕು, ಒಂದ್ಸರಿ ಎದ್ದೆ ಅಂದ್ರೆ 4 ತಿಂಗಳು ಹೇಳ್ಬೇಕು. ಎಲ್ರು ಹೊರಗಡೆ ಹೊಂಟೇವ್ ಅಂದ್ರೆ 4 ತಿಂಗಳು ಆರಾಮ್ ತಿರುಗಾಡಿ ಬರ್ಬೋದು. ಒಂದಿನ ಅದು. ಇದನ್ನೇ ನಾವು ಅತಿ ದೊಡ್ಡ ಹಗಲು ಮತ್ತು ರಾತ್ರಿಗಳಂತ ಕರಿತೀವಿ.